ಹಾಯ್ ಹಲೋ ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ಜೈ ಹಿಂದ. ಸೊ ಇಲ್ಲಿ ಬಂದ್ಬಿಟ್ಟು DGA-FAMOUS ಅಂತ ಹೇಳಿಕೆಸಿಂದ ಏನು ಹುದ್ದೆಗಳನ್ನ ಏನು ಕಾಲ್ಫಾರ್ಮ್ನ ಮಾಡಿದ್ರಲ್ಲ, ಟೋಟಲಿ ಬಂದ್ಬಿಟ್ಟು 4 ತಿಂಗಳ ಹಿಂದೆ ನಿಮ್ಗೆ DGA-FAMOUS ಅಂತ ಹೇಳಿಕೆಸಿಂದ ಆ ವೇಕೆನ್ಸೀಸ್ಗಳನ್ನ ಟೋಟಲಿ 100 ಚಿಲ್ಲರ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ರು. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಯಾವ್ಯಾವ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರಪ್ಪ ಅಂದರೆ ಆ ಸ್ಟೆನೋಗ್ರಾಫರ್ ಕಾಲ್ಫಾರ್ಮ್ ಮಾಡಿದ್ರು, ಅದರ ಜೊತೆಗೆ ಲೋವರ್ ಡಿವಿಷನ್ ಕ್ಲರ್ಕು, ಫೋಟೋಗ್ರಾಫರು, ಫೈರ್ಮ್ಯಾನು, ಕುಕ್ಕು, ಲ್ಯಾಬ್ ಅಟೆಂಡೆಂಟು, ನೆಕ್ಸ್ಟ್ ಮಲ್ಟಿಟಾಸ್ಕಿಂಗ್ ಸ್ಟಾಫು, ಟ್ರೇಡ್ಸ್ಮನ್ ಮೇಟು, ವಾಷರ್ಮೆನ್ನು, ಕಾರ್ಪೆಂಟರು, ಸೊ ಟಿನ್ ಸ್ಮಿತ್ ಈ ಥರದ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದರು. ಇದು ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕೋದಿತ್ತು. ಇದಕ್ಕೆ ಯಾವುದೇ ಥರನಂಥ ಫೀಸ್ ಕಟ್ಟುವಂಥ ಅವಶ್ಯಕತೆ ಕೂಡ ಇದರಲ್ಲಿ ಇರೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಸೊ ಇದರಿಂದ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಯಾವ ಥರ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರಪ್ಪ ಅಂದರೆ ನಿಮ್ದು ರಿಟರ್ನ್ ಎಕ್ಸಾಮ್ ಏನಿತ್ತಲ್ಲ, ರಿಟರ್ನ್ ಎಕ್ಸಾಮ್ದ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಸೊ ಎಕ್ಸಾಮ್ ಸಿಟಿ ಕೂಡ ನಿಮ್ಗೆ ತೋರಿಸ್ತಾ ಇದೆ, ಅಡ್ಮಿಟ್ ಕಾರ್ಡ್ ಇನ್ನೂ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಎಕ್ಸಾಮ್ ಸಿಟಿಯನ್ನು ಸೊ ನೀವೇನಾದರೂ ಡೈರೆಕ್ಟರೇಟ್ ಜನರಲ್ ಆಫ್ ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಸರ್ವಿಸ್ ಅಂತ ಹೇಳಿಕೆಸಿಂದ DGA-FAMOUS ಅಂತ ಹೇಳಿಕೆಸಿಂದ ಆ ಸಿವಿಲಿಯನ್ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ರು. ಬೇಕಿದ್ರೆ ನೀವು ಕೂಡ ಮರ್ತಿರ್ಬೋದು ಅನ್ಸುತ್ತೆ, ಒಂದು ಸಾರಿ ಚೆಕ್ಕನ್ನು ಮಾಡ್ಕೊಳ್ರಿ. ನೀವು ಕೂಡ ಪ್ರತಿಯೊಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಕೊಂಡಿದ್ರಿ. ಯಾಕಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಏನು ನೀಡೆಡ್ ಇದೆಯಪ್ಪ ಅಂತಂದರೆ ನೋಡ್ಕೊಳ್ಬೋದು ನೀವು. ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಈಗೇನಪ್ಪ ಅಂತಂದರೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ತೊಗೊಳ್ತಾ ಇರ್ತೀರ. ಇನ್ಫಾರ್ಮೇಷನ್ನ ತೊಗೊಳ್ಬೇಕಾಗಿತ್ತಪ್ಪ ಅಂದರೆ ನೀವು ಇನ್ಫಾರ್ಮೇಷನನ್ನು ತೊಗೊಂಡಾಗ ಯಾವುದಕ್ಕೂ ಕೂಡ ಅಪ್ಲಿಕೇಶನನ್ನು ಹಾಕ್ತೀರಿ. ಅಪ್ಲಿಕೇಶನನ್ನು ಹಾಕಿದ ಮೇಲೆ ಅದ್ರ ಬಗ್ಗೆ ಡೀಟೇಲ್ ಮಾಹಿತಿಯನ್ನು ನೋಡ್ಕೊಳ್ಳೋದಿಲ್ಲ. ಸೊ ಅದರ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತದೆ, ಎಕ್ಸಾಮ್ ಸಿಲೆಬಸ್ ಏನಿರ್ತದೆ, ಸೊ ಯಾವ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಸಿಗ್ತಿರೋದಿಲ್ಲ. ಪ್ರತಿಯೊಂದು ವೆಬ್ಸೈಟನ್ನು ಹೋಗಿ ಚೆಕ್ ಮಾಡೋದು ಬಹಳಷ್ಟು ಕಷ್ಟ ಆಗುತ್ತೆ. ಆದ ಕಾರಣಕ್ಕೋಸ್ಕರ ನಿಮಗೋಸ್ಕರನೇ ನಮ್ಮ ಕನ್ನಡಿಗರಿಗೆ ಯಾವುದೇ ಒಂದು ಸಿವಿಲಿಯನ್ ಪೋಸ್ಟ್ ಅಂತ ಹಿಡಿದು ಹೈ ಲೆವೆಲ್ ಡಿಗ್ರಿ ಲೆವೆಲ್ಗೆ ಯಾವುದೇ ಒಂದು ಕಾಲ್ಫಾರ್ಮ್ ಆದರೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋಕ್ಕೋಸ್ಕರನ ನಮ್ಮ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ ಸ್ನೇಹಿತರೆ. ಯಾವ ಉದ್ದೇಶನೂ ಕೂಡ ಇರೋದಿಲ್ಲ ಇದರಲ್ಲಿ. ಸೊ ಪ್ರತಿಯೊಬ್ಬರಿಗೆ ಕೂಡ ಬಡ ವಿದ್ಯಾರ್ಥಿ, ಯಾಕಂದರೆ ಸಾಕಷ್ಟು ಜನಕ್ಕೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಯಾಕಂದರೆ ಅರ್ಜಿಗಳನ್ನ ಸಲ್ಲಿಸಿರ್ತಿಲ್ಲ. ಹೈಯೆಸ್ಟ್ ಕ್ವಾಲಿಫಿಕೇಷನ್ ಎಜುಕೇಷನ್ ಮಾಡಿರ್ತೀರಾ, ಸೊ ಡಿಗ್ರಿ B ಇಂಜಿನಿಯರಿಂಗ್ ಮುಗಿಸಿರ್ತೀರ, ಅದೇ ಥರನಾಗಿ ಸೈನ್ಸ್ ಮುಗಿಸಿರ್ತೀರ. ಸೊ ಜಸ್ಟ್ ಸೈನ್ಸ್ ಮುಗಿದ ಮೇಲೆ ನಿಮ್ಗೆ ಯಾವೆಲ್ಲ ಅಪಾರ್ಚುನಿಟಿಗಳಿರ್ತಾವೆ. ಸೊ ನಾನು ಜಸ್ಟ್ 10th ಮುಗಿಸಿದ್ದೀನಿ, ನಾನು ಇನ್ಮೇಲೆ ಯಾವುದಕ್ಕೆ ಕಾಂಪಿಟೇಷನ್ ಮಾಡಬೇಕು ಅನ್ನೋದೇ ಕೂಡ ಗೊತ್ತಿರೋದಿಲ್ಲ. ಆದ ಕಾರಣಕ್ಕೋಸ್ಕರ ಇನ್ಫಾರ್ಮೇಷನ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಕೂಡ ಯಾವುದೇ ಒಂದು ಹಿಂದಿಯಲ್ಲಿ ನೋಟಿಫಿಕೇಶನ್ ಆಗಿರಲಿ, ಇಂಗ್ಲೀಷ್ನಲ್ಲಿ ನೋಟಿಫಿಕೇಶನ್ ಆಗಿರಲಿ, ಆ ಮಾಹಿತಿ ಏನಾದರೂ ನೀವು ತಿಳಿದುಕೊಳ್ಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಹೇಳ್ತಾ ಇದ್ದೀನಿ, ಈ ಕೆಳಗಡೆ ಕಾಣ್ತಿದ್ದೀವಿ ನೋಡ್ಕೊಡ್ರಿ ಸಬ್ಸ್ಕ್ರೈಬ್ ಬಟನ್ ಅಂತ. ಈ ಸಬ್ಸ್ಕ್ರೈಬ್ ಬಟನ್ ಅಂತ ನೀವೇನಾದರೂ ಒತ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ ಅಂತ ತಿಳ್ಕೊಡ್ರಿ. ಯಾವುದೇ ಒಂದು ನೋಟಿಫಿಕೇಶನನ್ನು ಓದುವಂಥ ಅವಶ್ಯಕತೆನೇ ಇರೋದಿಲ್ಲ. ನೀವು ಜಾಬಿಗೆ ಟ್ರೈ ಮಾಡ್ತಾ ಇದ್ದೀರಿಪ್ಪ ಅಂತಂದರೆ 70% ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿತ್ತಪ್ಪ ಅಂದರೆ 30% ಅದ್ರ ಬಗ್ಗೆ ನಾಲೆಜನ್ನು ತೊಗೊಂಡ್ಬಿಟ್ಟು ಎಕ್ಸಾಮ್ ಫೇಸ್ ಮಾಡಿ, ಫಿಸಿಕಲ್ ಫೇಸ್ ಮಾಡಿ ಜಾಬಿಗೆ ಸೇರುವಂಥ ಸಾಧ್ಯತೆ ಇರ್ತದೆ. ಓಕೆ, ನೀನು ಎಕ್ಸಾಮ್ನಲ್ಲಿ ಹೆವಿ ಟ್ಯಾಲೆಂಟ್ ಇದೆಯಾ, ಓಕೆ ಫಿಸಿಕಲ್ನಲ್ಲಿ ಕೂಡ ಫಿಟ್ ಇದೆಯಾ, ಬಟ್ ಯಾವ ಅಪ್ಲಿಕೇಶನನ್ನು ಹಾಕಿದರೆ ನಾನು ಯಾವುದಕ್ಕೆ ಎಲಿಜಿಬಿಲಿಟಿ ಅದೀನೋ ಇಲ್ಲೋ ಅನ್ನೋದು ಕೂಡ ನಿಮ್ಗೆ ಗೊತ್ತಿರೋದಿಲ್ಲ. ಓಕೆ, ಇದ ಕಾರಣಕ್ಕೋಸ್ಕರ